ಮಾಜಿ ಸಚಿವ ಈಶ್ವರಪ್ಪನವರ ವಿರುದ್ಧ ಮತ್ತೆ ಸಿಡಿದಿದ್ದಾರೆ ಸಂಸದ ಡಿಕೆ ಸುರೇಶ್. ಡಿಕೆ ಶಿವಕುಮಾರನ್ನ ಮತ್ತೊಮ್ಮೆ ಜೈಲಿಗೆ ಕಳಿಸುವಂತದ್ದು ಅದು ಬಿಜೆಪಿಯವರ ಆಸೆ. ನನ್ನ ಮೇಲೆ ಡಿಕೆ ಶಿವಕುಮಾರ್ ಮೇಲೆ ಏನೇನು ಆಸೆ ಇದೆ ಇವರಿಗೆ ಅದನ್ನೆಲ್ಲ ತೀರಿಸಿಕೊಳ್ಳಿ. ಇವರು ಮತ್ತೆ ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ದ ಈಶ್ವರಪ್ಪನವರಿಗೆ ಹಿಂಗೆ ಡಿಕೆ ಸುರೇಶ್ ಟಾಂಗ್ ಕೊಟ್ಟಿದ್ದಾರೆ. ಕಾಲ ದೂರ ಇಲ್ಲ, ಹತ್ರ ಇದೆ, ಬರ್ತೀನಿ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ಎಲ್ಲ ಹೋರಾಟಕ್ಕೂ ಸಿದ್ಧ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಕೂಡ ರೆಡಿ ಇದ್ದೀನಿ ಅಂತ ಹೇಳಿ ಅಣ್ಣನ ಪರವಾಗಿ ಈಶ್ವರಪ್ಪನವರ ವಿರುದ್ಧ ಬ್ಯಾಟ್ ಬೀಸಿದ್ದಾರೆ ಡಿಕೆ ಸುರೇಶ್. ಏನ್ ಹೇಳಿದ್ದಾರೆ ಡಿಕೆ ಸುರೇಶ್? ಆಸೆ ಬಿಜೆಪಿಯವರ ಆಸೆ ಯಾರೇನು ಮಾಡೋಕ್ಕಾಗೋದಿಲ್ಲ. ನಾವೆಲ್ಲ ರೀತಿಯ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ನಾನು ತಿಳಿಸಿದ್ದೇನೆ. ನಾನು ಕೂಡ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ಮ ಗುಂಡಿಗೆ ಎದೆ ಕೊಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಯಾಕೆ ಬಡವ್ರನ್ನ ಕರ್ಕೊಂಡೋಗಿ ನೀವು ಬಾವಿಗೆ ತಳ್ಳುವಂಥ ಕೆಲಸ ಮಾಡ್ತೀರಿ? ನಿಮಗೆ ಅಧಿಕಾರ ಸಿಕ್ಕಬೇಕು ಅಥವಾ ಇನ್ನೇನೋ ಆಗಬೇಕು ಅಂತ ನಾನು ರೆಡಿ ಇದ್ದೀನಲ್ಲ, ಸಿದ್ಧತೆ ಮಾಡ್ಕೊಂಡಿದ್ದೀನಿ, ಬರ್ತೀನಿ. ನೀವು ಎಲ್ಲಿದ್ದೀರಿ ಅಲ್ಲಿಗೆ ಬಂದು ಭೇಟಿ ಮಾಡ್ತೇನೆ. ನಿಮ್ಮ ಆಸೆ ಏನಿದೆ ಕಾಂಗ್ರೆಸ್ಸಿಗರ ಮೇಲೆ, ನನ್ನ ಮೇಲೆ, ಡಿ ಕೆ ಶಿವಕುಮಾರ್ ಮೇಲೆ ಏನಿದೆ ನಿಮ್ಮ ಆಸೆನ ನೀವು ತೀರಿಸ್ಕೊಳ್ಳೋರಂತೆ. ಕಾಲ ದೂರ ಇಲ್ಲ, ಹತ್ರ ಇದೆ, ಬರ್ತೀನಿ. ಅವ್ರ ಆಸೆ ಬಿಜೆಪಿಯವರ ಆಸೆ ಯಾರೇನು ಮಾಡೋಕ್ಕಾಗೋದಿಲ್ಲ. ನಾವೆಲ್ಲ ರೀತಿಯ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ ಅಂತೇಳಿ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ನಾನು ತಿಳಿಸಿದ್ದೇನೆ. ನಾನು ಕೂಡ ನಿಮ್ಮನ್ನು ಆದಷ್ಟು ಬೇಗ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ಮ ಗುಂಡಿಗೆ ಎದೆ ಕೊಡಲಿಕ್ಕೆ ನಾನು ಸಿದ್ಧನಾಗಿದ್ದೇನೆ. ಯಾಕೆ ಬಡವ್ರನ್ನ ಕರ್ಕೊಂಡೋಗಿ ನೀವು ಬಾವಿಗೆ ತಳ್ಳುವಂಥ ಕೆಲಸ ಮಾಡ್ತೀರಿ? ನಿಮಗೆ ಅಧಿಕಾರ ಸಿಕ್ಕಬೇಕು ಅಥವಾ ಇನ್ನೇನೋ ಆಗಬೇಕು ಅಂತ ನಾನು ರೆಡಿ ಇದ್ದೀನಲ್ಲ, ಸಿದ್ಧತೆ ಮಾಡ್ಕೊಂಡಿದ್ದೀನಿ, ಬರ್ತೀನಿ. ನೀವು ಎಲ್ಲಿದ್ದೀರಿ ಅಲ್ಲಿಗೆ ಬಂದು ಭೇಟಿ ಮಾಡ್ತೇನೆ. ನಿಮ್ಮ ಆಸೆ ಏನಿದೆ ಕಾಂಗ್ರೆಸ್ಸಿಗರ ಮೇಲೆ, ನನ್ನ ಮೇಲೆ, ಡಿ ಕೆ ಶಿವಕುಮಾರ್ ಮೇಲೆ ಏನಿದೆ ನಿಮ್ಮ ಆಸೆನ ನೀವು ತೀರಿಸ್ಕೊಳ್ಳೋರಂತೆ. ಕಾಲ ದೂರ ಇಲ್ಲ, ಹತ್ರ ಇದೆ, ಬರ್ತೀನಿ.